ಆಸ್ಪತ್ರೆಗೆ ಹೊಂಟೋಗಿ ತಾಯಿಲಿ ಅಂದ್ಕೊಂಡು ನಾವು ಬದಲಾಯಿಸ್ಕೊಂಡು ಮನ ಮಾತನ್ನೆಲ್ಲ ಕಿತ್ಕೊಂಡು ಏನೂ ಇದ್ದಂಗೆ ಮಾಡಿಬಿಡ್ತಾರೆ ಸರ್. ನಮ್ಮನ್ನ ವರ್ಷ ಉಳಿಸ್ತಾರೆ ಜನ ಇಲ್ಲಿ ಸಖತ್ತಾಗಿ ವರ್ಷ ಉಳಿಸ್ತೀವ್ರ. ನಮ್ಮ ಸ್ಥಳ ನಮಗೆ ಬಿಡೋದಿಲ್ಲ, ಹಂಗೆ ಬಂದು ಮೇಲೆ ಬೀಳ್ತೀವ್ರ ಸರ್. ವೀಕ್ಷಕರೇ, ಅನಾರೋಗ್ಯ ಪೀಡಿತ ಮಹಿಳೆಯ ಈ ಕಣ್ಣೀರಿಗೆ, ಈ ನೋವಿನ ನುಡಿಗೆ, ಅಸಹಾಯಕತೆ ಮಾತಿಗೆ ಪ್ರಮುಖ ಕಾರಣ ಈ ಜಾಗ. ಪೂರ್ತಿ ಇದ್ದ ಸರ್ ಮನೆಗಳು, ನಮ್ಮ ಮಾವದಿರ್ದು, ನಮ್ಮ ತಾತಂದು, ನಮ್ಮ ಚಿಕ್ಕಪ್ಪರು ಕೂಡ ಇಲ್ಲೇ ಇದ್ದವು ಸರ್. ಗೋಡ ಮುಂಡು ಗೋಡೆಗಳೆಲ್ಲ ಇದ್ದ ಅವನ್ನೆಲ್ಲ ಹೊಡೆದು ಉಳಿಸಿ ನೆಲಸಮ ಮಾಡ್ಬಿಡ್ರೆ ಜೈಸಿಪಿಲಿ. ತಲತಲಾಂತರಗಳಿಂದ ಕುಟುಂಬಕ್ಕೆ ಆಧಾರವಾಗಿರುವ ಈ ಜಮೀನು ಇದೀಗ ಬೇರೆಯವರ ಪಾಲಾಗುವ ಆತಂಕ ಇವರಿಗೆ ಶುರುವಾಗಿದೆ. ಇದನ್ನೇ ನೆಚ್ಕೊಂಡಿರುವ ಕುಟುಂಬ ಬೀದಿ ಪಾಲಾಗುವ ಭೀತಿ ಎದುರಾಗಿದೆ. ಹೀಗಾಗಿ ನಮ್ಮ ಜಮೀನನ್ನ ನಮಗೆ ಉಳಿಸಿಕೊಡಿ ಅಂತ ಕಣ್ಣೀರು ಹಾಕ್ತಿದ್ದಾರೆ ಈ ವಯೋವೃದ್ಧೆ. ಅನಾರೋಗ್ಯದ ನಡುವೆಯೂ ಬಿಸಿಲು ಮಳೆ ಎನ್ನದೆ ಕುಟುಂಬಸ್ಥರ ಜೊತೆ ಇಲ್ಲೇ ಟೆಂಟ್ ಹಾಕಿದ್ದಾರೆ. ಅಷ್ಟಕ್ಕೂ ಏನಿದು ಜಮೀನು ವಿವಾದ? ಇವ್ರು ಯಾಕೆ ಮನೆ ಮಠ ಬಿಟ್ಟು ಇಲ್ಲಿ ಬಂದಿದ್ದಾರೆ? ಯಾಕೆ ಇವರೆಲ್ಲ ಡಾಕ್ಯುಮೆಂಟ್ಸ್ ಹಿಡ್ಕೊಂಡು ನಮಗೆ ರಕ್ಷಣೆ ಕೊಡಿ, ನಮ್ಮನ್ನ ಭೂಮಾಫಿಯಾದಿಂದ ರಕ್ಷಣೆ ಕೊಡಿ ಅಂತ ಅಂಗಲಾಚ್ತಿದ್ದಾರೆ? ಏನಿದು ಪ್ರಕರಣ? ಅದನ್ನೇ ನಿಮ್ಮ ಮುಂದೆ ಎಳೆ ಎಳೆಯಾಗಿ ಅವರೇ ಹೇಳ್ತಾರೆ ನೋಡಿ. ನನ್ನ ಹೆಸರು ದಾಸಭಾವಿ ಅಂತ. ನಾನು ಹುಚ್ಚಾಭಾವಿ ಅವರ ಮೊಮ್ಮಗ. ನಮಗೆ ಇಲ್ಲಿ ನಮ್ಮ ತಾತ ಹುಚ್ಚಾಭಾವಿ ಅವರಿಗೆ 1973ನೇ ಇಸ್ವಿನಲ್ಲಿ ಸರ್ಕಾರದಿಂದ 6 ಎಕರೆ 10 ಗುಂಟೆ ಜಮೀನು ಮಂಜೂರಾಗಿರುತ್ತೆ. ಈ 6 ಎಕರೆ 10 ಗುಂಟೆ ಜಮೀನು 1/1, 1/2, 1/3 ಮತ್ತು ಸರ್ವೆ ನಂಬರ್ 2 ಇವರಲ್ಲಿ 6 ಎಕರೆ 10 ಗುಂಟೆ ಜಮೀನು ಮಂಜೂರಾಗಿ ನಮ್ಮ ತಾತ ಅವರು ಮತ್ತು ನಮ್ಮ ತಂದೆ, ನಮ್ಮ ಎಲ್ಲ ಹುಚ್ಚಾಭಾವಿಗೆ 7 ಜನ ಮಕ್ಕಳು, ಅವರೆಲ್ಲರೂ ಇಲ್ಲೇ ಕೂಡ ವಾಸ ಮಾಡ್ಕೊಂಡು ಜಮೀನು ವ್ಯವಸಾಯ ಮಾಡ್ಕೊಂಡು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ನಮ್ಮ ತಾತ ಮತ್ತು ನಮ್ಮ ತಂದೆ ತಾಯಿ ಅವರೆಲ್ಲರೂ ಅವಿದ್ಯಾವಂತರು ಮತ್ತು ನಾವು ದಲಿತ ಕುಟುಂಬದವರಾಗಿದ್ದು ಬಡತನದಲ್ಲಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಅಕ್ಕಪಕ್ಕ ಇದ್ದಂಥ ಜಮೀನು ಮೇಲ್ಜಾತಿ ಜನಗಳು ಇದು ಗ್ರಾಮ ಠಾಣೆ ಆಗಿದೆ, ಮುಳುಗಡೆ ಆಗಿದೆ ಅಂತ ಅಂದ್ಬಿಟ್ಟು RTC ಮೇಲೆ ಅಕ್ರಮವಾಗಿ ಸುಳ್ಳಾಗಿ ನಮೂದಿಸಿ ನಿಮ್ಮದು ಗ್ರಾಮ ಠಾಣೆ ಆಗೋಗಿದೆ, ಮುಳುಗಡೆ ಆಗೋದೆ, ನೀವು ಯಾಕೆ ಇಲ್ಲಿದ್ದಾರೆ, ಸರ್ಕಾರಕ್ಕೆ ಸೇರ್ಕೊಂಡ್ಬಿಟ್ಟದೆ ನೀವು ಅಂತ ಅಂದ್ಬಿಟ್ಟು ಎದುರಿಸಿ ಬೆದರಿಸಿ ಇಲ್ಲಿಂದ ಒಕ್ಕಲೆಬ್ಸಿರ್ತಾರೆ. HD ಕೋಟೆ ತಾಲೂಕಿಗೆ ಕಾಲಿಟ್ಟಿದೆಯಾ ಭೂಮಾಫಿಯಾ? ನಕಲಿ ದಾಖಲೆ ಸೃಷ್ಟಿಸಿ ಅನಕ್ಷರಸ್ಥರಿಗೆ ಮಾಡ್ತಿದ್ದಾರ ಅನ್ಯಾಯ? ವೀಕ್ಷಕರೇ, ಹೇಳಿ ಕೇಳಿ HD ಕೋಟೆ ಅರಣ್ಯ ಸಂಪತ್ತಿನ ಜೊತೆಗೆ ಜಲಸಂಪತ್ತಿನಿಂದ ಸಮೃದ್ಧಿಗೊಂಡು ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿರುವ ತಾಲೂಕು. ಇಲ್ಲಿ ಕಾಣ್ತಿದೆಯಲ್ಲ ನೋಡಿ, ಇದು ಕಬಿನಿ ಬ್ಯಾಕ್ ವಾಟರ್. ಈ ಬ್ಯಾಕ್ ವಾಟರ್ನಿಂದ ಇವತ್ತು ಸುತ್ತಮುತ್ತಲಿನ ಜಮೀನುಗಳಿಗೆ ಚಿನ್ನದ ಬೆಲೆ ಬಂದಿದೆ. ರೆಸಾರ್ಟ್, ಹೋಮ್ ಸ್ಟೇಗೆ ಹೇಳಿ ಮಾಡಿಸಿರುವ ಜಾಗ. ಇಲ್ಲಿನ ಜನರೇ ಹೇಳೋ ಹಾಗೆ ಇಲ್ಲಿ 1 ಎಕರೆಗೆ ಕನಿಷ್ಠ 70ರಿಂದ 80 ಲಕ್ಷ ರೂಪಾಯಿ ಬೆಲೆ ಇದೆಯಂತೆ. ಹೀಗಾಗಿ ಇಲ್ಲಿಗೆ ಭೂಮಾಫಿಯಾ ಎಂಟ್ರಿ ಕೊಟ್ಟಿದೆ ಎಂಬುದು ಇವರ ಆರೋಪ. ಸದ್ಯ ಇವಾಗ ಏನಿದು ಜಮೀನು ವಿವಾದ? ಬನ್ನಿ ಅವರನ್ನೇ ಕೇಳೋಣ. ಉದ್ದೇಶದಿಂದ ನಾವು ಜೀವನೋಪಾಯಕ ರಕ್ಷಣೆಗೋಸ್ಕರ ನಾವು ಎಲ್ಲಿ ನಮ್ಗೆ ಸೇಫ್ಟಿ ಆಗಿರುತ್ತೆ ಅಲ್ಲಿ ಅಕ್ಕಪಕ್ಕದ ಗ್ರಾಮಗಳಲ್ಲಿ ನಾವು ವಾಸ ಇದ್ದವು. ಅಲ್ಲಿಂದ ಇಲ್ಲಿ ತನಕ ಕೆಲವರು ಏನು ಮಾಡಿದ್ದಾರೆ, ಇಲ್ಲಿಂದ ಒತ್ತರಿಸ್ಕೊಂಡು ನಮ್ಗೆ ಮುಂದಿನ ದಿನಗಳಲ್ಲಿ ಗೊತ್ತಾಯಿತು ಇದು ಗ್ರಾಮ ಠಾಣೆ ಆಗಿಲ್ಲ, ಮುಳುಗಡೆ ಆಗಿಲ್ಲ, ಇದು ಬೇರೆ ಜನಗಳು ಆಸ್ತಿ ಒಡೆಯಕ್ಕೆ ಸಲುವಾಗಿ, ಮೇಲ್ಜಾತಿಯವರು ಆಸ್ತಿ ಒಡೆಯಕ್ಕೆ ಸಲುವಾಗಿ ಈ ರೀತಿ RTC ಮೇಲೆ ಅತಿಕ್ರಮವಾಗಿ ಬರೆಸಿ ನಮ್ಮನ್ನು ಹೋಗ್ತು ನಮ್ಮ ಪೂರ್ವಜರು, ನಮ್ಮ ತಾತ, ನಮ್ಮ ತಂದೆ ತಾಯಿದರೆಲ್ಲ ಒಕ್ಕಲೆಬ್ಸಿರೋದಂತ ಗೊತ್ತಾದ ಮೇಲೆ ಕಾನೂನಾತ್ಮಕವಾಗಿ ಈ ವಿಚಾರವಾಗಿ ನಾವು ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಆಗಿರ್ಬೋದು, ಈ AC ಅವರಾಗಿರ್ಬೋದು, ಮತ್ತು ಇವರು ತಾಲೂಕ್ ಪಂಚಾಯತಿ EO ಆಗಿರ್ಬೋದು, ಗ್ರಾಮ ಪಂಚಾಯತಿ ಅವರು ಆಗಿರ್ಬೋದು, ಮತ್ತು ತಹಸೀಲ್ದಾರ್ ಎಲ್ಲರ ಹತ್ರನೂ ಇದು ಗೆಜೆಟ್ ಆಗಿದೆಯಾ, ಕಬಿನಿ ಜಲಾಶಯಕ್ಕೆ ಮುಳುಗಡೆ ಆಗಿದೆ ಅಂತ ಕೇಳಿದಾಗ ಅವರು ಇದು ಯಾವುದೇ ಕಾರಣಕ್ಕೂ ಎಲ್ಲೂ ಗ್ರಾಮ ಠಾಣೆ ಆಗಿಲ್ಲ, ಮುಳುಗಡೆ ಆಗಿಲ್ಲ, ಸರ್ಕಾರ ಇದನ್ನು ಭೂಸ್ವಾಧೀನ ಮಾಡಿಲ್ಲ ಅಂತ ಹಿಂಬರಗಳನ್ನ ಕೊಟ್ಟಿರ್ತಾರೆ. ಆದರೂ ಕೂಡ ಇವರು ನಮಗೆ ಇಲ್ಲಿ ಬಂದರೆ ನಮ್ಮ ಜಮೀನಲ್ಲಿ ವ್ಯವಸಾಯ ಮಾಡೋಕ್ಕಾಗಲಿ ಮತ್ತೊಂದಕ್ಕಾಗಲಿ ಇಲ್ಲಿ ಭಾಳ ತೊಂದರೆ ಕೊಡ್ತಾ ಇದ್ದಾರೆ. ವೀಕ್ಷಕರೇ, ಇವರು ಏನ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ನಿಮ್ಗೆ ಅರ್ಥವಾಗುವ ರೀತಿಲಿ ಹೇಳ್ತೀವಿ ನೋಡಿ. ಇವರ ಹೆಸರು ಜವರಮ್ಮ. HD ಕೋಟೆ ತಾಲೂಕಿನ ಹೊನ್ನೂರು ಕುಪ್ಪೆ ಗ್ರಾಮದ ನಿವಾಸಿ. ದಿವಂಗತ ಹುಚ್ಚಬೋವಿ ಇವರ ತಂದೆ. 1973ರಲ್ಲಿ 6 ಎಕರೆ 10 ಗುಂಟೆ ಜಮೀನು ಹುಚ್ಚಬೋವಿ ಹೆಸರಿಗೆ ಮಂಜೂರಾಗಿತ್ತು. ಸರ್ವೆ ನಂಬರ್ 1/1 ರಲ್ಲಿ 4.3 ಗುಂಟೆ
ಸರ್ವೆ ನಂಬರ್ 1/2 ರಲ್ಲಿ 29 ಗುಂಟೆ, ಸರ್ವೆ ನಂಬರ್ 1/3 ರಲ್ಲಿ 31 ಗುಂಟೆ, ಸರ್ವೆ ನಂಬರ್ 2 ರಲ್ಲಿ 35 ಗುಂಟೆ ಜಮೀನು ಮಂಜೂರಾಗಿದ್ದು, ತಲತಲಾಂತರಗಳಿಂದಲೂ ಇವರು ಇಲ್ಲೇ ಗುಡಿಸಲು ಕಟ್ಕೊಂಡು ವಾಸ ಮಾಡ್ತಾ ಬರ್ತಿದ್ರು. ಆದರೆ 10 ವರ್ಷಗಳ ಹಿಂದೆ ಜವರಮ್ಮ ಅವರಿಗೆ ಕ್ಯಾನ್ಸರ್ ಅಟ್ಯಾಕ್ ಆದ ಹಿನ್ನೆಲೆಯಲ್ಲಿ ಅವರನ್ನ ಆಸ್ಪತ್ರೆಗೆ ದಾಖಲಿಸಲು ಪಟ್ಟಣಕ್ಕೆ ಹೋಗಬೇಕಾಯಿತು. ಆದರೆ ಅವರು ಗುಣಮುಖರಾಗಿ ಬರುವಷ್ಟರೊಳಗೆ ಈ ಜಮೀನಿನ RTCಯಲ್ಲಿ ಹೆಸರು ಬದಲಾಗಿದೆ. ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ನಕಲಿ ದಾಖಲೆ ಸೃಷ್ಟಿಸಿ RTCಯಲ್ಲಿ ಗ್ರಾಮ ಠಾಣಾ ಎಂದು ತಿರುಚಿದ್ದಾರೆ. ಇದಕ್ಕೆ ಕೆಲ ಅಧಿಕಾರಿಗಳು ಸಾಥ್ ನೀಡಿದ್ದಾರೆ ಎಂಬುದು ಇವರ ಆರೋಪ. ಇಲ್ಲೇ ವಾಸವಾಗಿದ್ದು ಇತ್ತೀಚೆಗೆ ನಾವು ನಮ್ಮನ್ನು ಒಕ್ಲಬ್ಸ್ ಅಂತ ಕೆಲಸ ಮಾಡಿರ್ತಾರೆ ಇವರು. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳಂತ ಏನಿದ್ದಾರೆ, ಜಿಲ್ಲಾಧಿಕಾರಿಗಳಿರ್ಬೋದು, ಉಪವಿಭಾಗಾಧಿಕಾರಿ ಆಗಿರ್ಬೋದು, ತಹಶೀಲ್ದಾರರಾಗಿರ್ಬೋದು, ತಾಲೂಕ್ ಪಂಚಾಯತಿ EO ಸಾಹೇಬರಾಗಿರ್ಬೋದು, ತಹಶೀಲ್ದಾರ್ ಸಾಹೇಬರಾಗಿರ್ಬೋದು, ಗ್ರಾಮ ಪಂಚಾಯತಿ PDO ಸಾಹೇಬರಾಗಿರ್ಬೋದು, ನಮಗೆ ನ್ಯಾಯ ದೊರಕಿಸಿ ನಮಗೆ ಈ ದಲಿತ ಕುಟುಂಬಕ್ಕೆ ಇಷ್ಟೆಲ್ಲ ನಾವೆಲ್ಲ ಇಷ್ಟು ಕುಟುಂಬದವರು ಇವತ್ತು ಬೀದಿ ಪಾಲಾಗಿದ್ದೀವಿ. ನಮಗೆ ಜೀವನಕ್ಕೆ ಬೇರೆ ಮಾರ್ಗ ಇಲ್ಲ. ಈ ಪ್ರಾಪರ್ಟಿ ಬಿಟ್ಟರೆ, ಈ ಆಸ್ತಿ ಬಿಟ್ಟರೆ, ಈ ಜಮೀನು ಬಿಟ್ಟರೆ. ಆದ್ದರಿಂದ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ರಕ್ಷಣೆ ಕೊಟ್ಟು ನಮ್ಮ ಪಿತ್ರಾರ್ಜಿತ ಸ್ವತ್ತನ್ನು ನಮ್ಗೆ ಉಳಿಸ್ಕೊಡ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತೀನಿ. ಇದೀಗ ಈ ಜಮೀನಿಗೆ ಬಂದು ಇಲ್ಲಿಂದ ಖಾಲಿ ಮಾಡುವಂತೆ ಕೆಲ ಪ್ರಭಾವಿಗಳು ಟಾರ್ಚರ್ ಕೊಡ್ತಿದ್ರಂತೆ. ಇದು ಮುಳುಗಡೆ ಪ್ರದೇಶ, ಗ್ರಾಮ ಠಾಣಾ ವ್ಯಾಪ್ತಿಗೆ ಸೇರಿರುವ ಜಮೀನು, ನಿಮಗೂ ಇದಕ್ಕೂ ಸಂಬಂಧ ಇಲ್ಲ, ಇಲ್ಲಿಂದ ಹೊರಡಿ ಅಂತ ಜೀವ ಬೆದರಿಕೆ ಹಾಕ್ತಿದ್ದಾರೆ. ಈ ಸಂಬಂಧ ಜಿಲ್ಲಾಧಿಕಾರಿ, ಉಪವಿಭಾಗಾಧಿಕಾರಿ, ತಹಶೀಲ್ದಾರ್ ಅವರನ್ನ ಸಂಪರ್ಕಿಸಿದಾಗ ಅಧಿಕೃತ ದಾಖಲೆಗಳಲ್ಲಿ ಗ್ರಾಮ ಠಾಣಾ ಆಸ್ತಿ ಅಂತ ನಮೂದಾಗಿಲ್ಲ, ಕೇವಲ RTCಯಲ್ಲಷ್ಟೇ ನಮೂದಾಗಿರೋದ್ರಿಂದ ಈ ಕುರಿತು ಕ್ರಮ ವಹಿಸ್ತೀವಿ ಅಂತ ಅಭಯ ನೀಡಿದ್ದಾರೆ. ಇಷ್ಟಿದ್ರೂ ಕೆಲ ಕಿಡಿಗೇಡಿಗಳು ರಾಜಕೀಯ ಒತ್ತಡಕ್ಕೆ ಮಣಿದು ನಮಗೆ ಚಿತ್ರಹಿಂಸೆ ನೀಡುತ್ತಿದ್ದಾರೆ ಅಂತ ಜವರಮ್ಮ ಕುಟುಂಬಸ್ಥರು ಗಂಭೀರ ಆರೋಪ ಮಾಡ್ತಿದ್ದಾರೆ. ಪೂರ್ತಿ ಇದ್ದ ಸರ್ ಮನೆಗಳು, ನಮ್ಮ ಮಾವದಿರ್ದು, ನಮ್ಮ ತಾತಂದು, ನಮ್ಮ ಚಿಕ್ಕಪ್ಪರು ಎಲ್ಲರೂ ಕೂಡ ಇಲ್ಲೇ ಇದ್ದವು ಸರ್. ಆ ಮನೆ ಗೋಡಾಗ ಮುಂಡು ಗೋಡಗಳೆಲ್ಲ ಇದ್ದ ಅವನ್ನೆಲ್ಲ ಹೊಡೆದು ಉಳಿಸಿ ನೆಲಸಮ ಮಾಡ್ಬಿಡ್ರಿ JCPಲಿ ಮಾಡಿ JCP ತಂದು ಉಳಿಸೋದು. ನಮ್ ಜಮೀನನ್ನ ನಮ್ಗೆ ಬಿಟ್ಕೊಡ್ತಿಲ್ಲ, ನಮ್ಗೆ ಚಿತ್ರಹಿಂಸೆ ಕೊಡ್ತಿದ್ದಾರೆ ಅಂತ ಜವರಮ್ಮ ಕಣ್ಣೀರು ಹಾಕ್ತಾರೆ. ನನ್ನ ಹೆಸರು ಜವರಮ್ಮ. ಅವ್ರ ಮಗಳು ಇಲ್ಲೇ ಇದ್ದೆ ನಾನು. ನಂಗೆ ಹುಷಾರಿಲ್ದೇ ಆಸ್ಪತ್ರೆಗೆ ಹೊಂಟದಿ. ನಾನು 10 ವರ್ಷದಿಂದ ಇಲ್ಲೇ ಇದ್ದೆ ಸರ್. ನಾನು ಮಗ ಕಟ್ಕೊಂಡು ನಾನು ಇರಲಿಲ್ಲ. ನಾನು ಆಸ್ಪತ್ರೆಗೆ ಹೊಂಟೋಗಿ ತಾಯಿಲಿ ಅಂದ್ಕೊಂಡು ನಾವು ಬದರ್ಸ್ಕೊಂಡು ಮನೆಲ್ಲ ಕಿತ್ಕೊಂಡು ಏನೂ ಇದ್ದಂಗೆ ಮಾಡ್ಬಿಡ್ತಾರೆ ಸರ್. ನಮ್ಮನ್ನ ವರ್ಷ ಉಳಿಸ್ತಾರೆ ಜನ ಇಲ್ಲಿ ಸಖತ್ತಾಗಿ ವರ್ಷ ಉಳಿಸ್ತೀವ್ರ. ನಮ್ಮ ಸ್ಥಳ ನಮಗೆ ಬಿಡೋದಿಲ್ಲ. ಹಂಗೆ ಬಂದು ಮೇಲೆ ಬೀಳ್ತೀವ್ರ ಸರ್. ನಮ್ಮ ಅಪ್ಪನದು ಆಸ್ತಿ ಇದು, ಹುಷಬ ಇದ್ದು, ಅವ್ರ ಮಗ ನಾನು ಜವರಮ್ಮ. ಈ ಗ್ರಾಮದಲ್ಲಿ ಜಮೀನಿಗೆ ಫುಲ್ ಡಿಮ್ಯಾಂಡ್ ಇರೋದ್ರಿಂದ ಬೇನಾಮಿಗಳು ಇಲ್ಲಿಗೆ ಬಂದು ನಕಲಿ ದಾಖಲೆ ಸೃಷ್ಟಿಸಿ ಬಡವರ, ಅವಿದ್ಯಾವಂತರ ಜಮೀನು ಕಬಳಿಸಲು ಯತ್ನಿಸುತ್ತಿದ್ದಾರೆ ಅಂತ HP ಶಿವಸ್ವಾಮಿ ಗಂಭೀರ ಆರೋಪ ಮಾಡ್ತಿದ್ದಾರೆ. HP ಶಿವಸ್ವಾಮಿ, ನಾವು 1947ರಿಂದ ನಮ್ಮ ತಂದೆ ಇಲ್ಲಿರೋದು. ಉಚ್ಚಾಬೋಯಿನೂ ಕೂಡ 1960ನೇ ಇಸ್ವಿಂದು ನೋಡಿ ಇಲ್ಲಿ ವಾಸ ಇದ್ದರು. ಆ ಕಾಲದಿಂದ ಕೂಡ ಇತ್ತೀಚೆಗಂಟು ನೋಡಿ ಅವ್ರ ಆಸ್ತಿನ ಅವರೆಲ್ಲ ಅವರೇ ಮಾಡ್ತಾ ಇರೋದು. ಈಗಲೂ ಕೂಡ ಅವರೇ ಇದನ್ನು ಇದು ಮಾಡ್ಕೊಂಡು ಹೋಗ್ತಾ ಇರೋದು. ಇತ್ತೀಚೆಗೆ ಇಲ್ಲಿ ನಮ್ಮ ಹೊನ್ನೂರು ಕುಪ್ಪೆಯಲ್ಲಿ ಏನಾಯ್ತಾ ಇದೆ ಅಂದರೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡ್ತಾವ್ರೆ. ಇಲ್ಲಿ ಜಮೀನು ರೈಟು ಜಾಸ್ತಿ ಆಗಿರೋದ್ರಿಂದ, ಜಮೀನು ರೈಟ್ಗಳು ಜಾಸ್ತಿಯಾಗಿ 60 ಲಕ್ಷ 70 ಲಕ್ಷ ಆಗಿರೋದ್ರಿಂದ ಯಾರ್ಯಾರೋ ಬೆನಾಮಿಗಳು ಬಂದು ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಈ ಕಾನೂನು ಕಟ್ಟಲೆ ಗೊತ್ತಿಲ್ಲದವ್ರ ಆಸ್ತಿನೆಲ್ಲ ಕಬಳಿಸ್ತಾ ಇದ್ದಾರೆ ಇಲ್ಲಿ. ಅದರಿಂದ ಅಸಿಸ್ಟೆಂಟ್ ಕಮಿಷನರಿ ಆಗಿರ್ಬೋದು, ಜಿಲ್ಲಾಧಿಕಾರಿ ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಮತ್ತು ಇವರು ಗ್ರಾಮ ಪಂಚಾಯತಿಯವ್ರ ಗಮನಕ್ಕೆ ನಾನು ಈಗಾಗಲೇ ಹಲವಾರು ಸಲ ತಂದಿದ್ದೀನಿ. ತಾಲೂಕ್ ಪಂಚಾಯತಿಯವ್ರ ಗಮನಕ್ಕೆ ತಂದಿದ್ದೀನಿ, ಎಲ್ಲರ ಗಮನಕ್ಕೂ ತಂದಿದ್ದೀನಿ. ಈಗಲಾದರೂ ಕೂಡ ಈ ಬೋವಿ ಜನಾಂಗದವ್ರಿಗೆ ಅವ್ರ ಆಸ್ತಿನ ವಾಪಸ್ಸು, ಅವ್ರು ಎಷ್ಟು ಯಾರ್ಯಾರು ಒತ್ತುವರಿ ಮಾಡೋರೆ ಇಲ್ಲಿ ಅವ್ರ ಆಸ್ತಿನೆಲ್ಲ ವಾಪಸ್ ಕೊಡಿಸ್ಬೇಕು ಅಂತ ನಾನು ಎಲ್ಲ ಕೇಳ್ಕೊತೀನಿ. ಇಲ್ಲೇ ಗುಡಿಸಲು ಕಟ್ಕೊಂಡು ವಾಸ ಮಾಡ್ತಿದ್ವಿ. ಕೆಲ ವರ್ಷಗಳ ಹಿಂದೆ ನಮ್ಮ ತಾಯಿ ಅನಾರೋಗ್ಯಕ್ಕೆ ತುತ್ತಾದ್ರು. ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಆಪರೇಷನ್ ಮಾಡಿಸಿಕೊಂಡು ಬರುವಷ್ಟರಲ್ಲಿ ಜಮೀನಿನಲ್ಲಿ ಇದ್ದ ಗುಡಿಸಲನ್ನ ಧ್ವಂಸ ಮಾಡಿದ್ದಾರೆ ಅಂತ ಜವರಮ್ಮ ಮಕ್ಕಳು, ಮೊಮ್ಮಕ್ಕಳು ಆರೋಪ ಮಾಡ್ತಿದ್ದಾರೆ. ನಮ್ಮ ತಂದೆ, ನಮ್ಮ ತಾಯಿ ಎಲ್ಲ ಇಲ್ಲಿದ್ರು. ನಮ್ಮ ತಂದೆ ತೀರೋಗ್ಬಿಟ್ರು. ನಮ್ಮ ತಾಯಿ ಕ್ಯಾನ್ಸರ್ ಬಂದ್ಮೇಲೆ
ನಮ್ಮ ತಾಯಿ ಕ್ಯಾನ್ಸರ್ ಬಂದ್ಮೇಲೆ ಇಲ್ಲೇ ಮನೆ ಇದ್ದದ ಇಲ್ಲಿ ಮನೆ ಇದ್ದ ನಮ್ಮ ತಾಯಿ ಕ್ಯಾನ್ಸರ್ ಬಂದ್ಮೇಲೆ ನಾನು ಆಪರೇಷನ್ ಕರ್ಕೊಂಡು ಹೋಗ್ಬಿಟ್ಟು ನಾವು ಆಪರೇಷನ್ ಮಾಡಿಸ್ಕೊಂಡು ಅವರು ಕ್ಯೂರಿಂಗ್ ಆಗಿ ಬರೋ ಅಷ್ಟರಲ್ಲಿ ನಮ್ಮ ಈ ಮನೆನೆಲ್ಲ ಕಿತ್ತಾಕ್ಬಿಟ್ಟಿದ್ರು. ಇಲ್ಲಿ ಸೆಡ್ ಹಾಕಿದ್ರು, ಸೀಟ್ ಹಾಕ್ಬಿಟ್ಟು ಒಂದು ಸೆಡ್ ತರ ಚಿಕ್ಕದಾಗ ಮಾಡ್ಕೊಂಡಿದ್ದ ಮನೆ ಕಿತ್ತಾಕ್ಬಿಟ್ರು. ಎಲ್ಲನೂ ಕಿತ್ಕೊಂಡದ. ನಾವು ನಮ್ಮ ಬಡವ್ರನ್ನೆಲ್ಲ ಎದುರಿಸಿದ್ರೆ ನನ್ನ ಮಗನ ಮದುವಾದದು ಕೂಡ ಇಲ್ಲೇ. ಅವ್ರದ್ದು ಹಣ ಮಾಡ್ದವ್ರೆ. ಇದು ನಮ್ಮ ಚಿಕ್ಕದಾಗ ಒಂದು ಸೆಡ್ ಹಾಕಿತ್ತು ಸರ್. ಇಲ್ಲಿ ನಾವು ಇಲ್ಲಿಂದ ರೋಡ್ ಇತ್ತು ತಿರ್ಗಾಡೋದಕ್ಕೆ. ಪರಿಶಿಷ್ಟ ಜಾತಿಗೆ ಸೇರಿದ ಹುಚ್ಚಬೋವಿ ಅವರು 1960ರಿಂದ ಇಲ್ಲೇ ವಾಸ ಮಾಡ್ತಿದ್ರು. ಇದಕ್ಕೆ ಸಾಕ್ಷಿ ಎಂಬಂತೆ ಜಮೀನಿನಲ್ಲೇ ಮುನೇಶ್ವರ ದೇವಸ್ಥಾನ ಕಟ್ಕೊಂಡು ಪೂಜೆ ಮಾಡಿಕೊಂಡು ಬರ್ತಿದ್ರು ಅಂತ ದೇವಸ್ಥಾನ ತೋರಿಸ್ತಾರೆ ಕುಟುಂಬಸ್ಥರು. ಸದ್ಯ ಜಮೀನು ವಿವಾದ ಕೋರ್ಟ್ ಮೆಟ್ಟಿಲೇರಿದ್ದು ಇದೇ 24ಕ್ಕೆ ಅಂತಿಮ ತೀರ್ಪು ಹೊರಬೀಳುವ ಸಾಧ್ಯತೆ ಇದೆ. ಅಲ್ಲಿವರೆಗೆ ರಕ್ಷಣೆ ಕೊಡಿ ಅಂತ ಅಂತರಸಂತೆ ಪೊಲೀಸ್ ಠಾಣೆಗೆ ಹೋದ್ರೆ RTCಯಲ್ಲಿ ನಿಮ್ಮ ಹೆಸರಿಲ್ಲ ಅಂತ ಹೇಳ್ತಾರೆ. ಇವರೇ ರಕ್ಷಣೆ ಕೊಡ್ಲಿಲ್ಲ ಅಂದ್ರೆ ನಮ್ಗೆ ಇನ್ಯಾರು ರಕ್ಷಣೆ ಕೊಡ್ತಾರೆ ಅಂತ ಅಳಲು ತೋಡ್ಕೊಳ್ತಾರೆ ಜವರಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳು. ಸದ್ಯ ಆಸ್ತಿಗಾಗಿ ಜವರಮ್ಮ ಮಕ್ಕಳು ಮೊಮ್ಮಕ್ಕಳು ಜಮೀನಿನಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಇಲ್ಲೇ ಮನೆ ಕಟ್ಕೊಂಡು ವಾಸ ಮಾಡಲು ಮನೆಗೆ ಅಡಿಪಾಯ ಕೂಡ ಹಾಕಿದ್ದಾರೆ. ಒಟ್ನಲ್ಲಿ HD ಕೋಟೆ ತಾಲೂಕಿಗೆ ಭೂಮಾಫಿಯಾ ಕಾಲಿಟ್ಟಿದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಜಮೀನುಗಳಿಗೆ ಚಿನ್ನದ ಬೆಲೆ ಬಂದಿರೋದಂತೂ ಕಟು ಸತ್ಯ. HD ಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.